ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶೇಷವಾದಂಥ ಈ ವಾಹಿನಿ ಮುಖಾಂತರ ಒಂದು ಸುದ್ದಿ ಏನಂತಂದ್ರೆ, ನಾಳೆ ದಿನಾಂಕ 11/8/2025 ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವ್ ಮೇಟಿಯವರ ಬಲದಿಂದ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಮೂಲೆ ಮೂಲೆಗಳಿಂದ ಒಂದು ಚಳವಳಿಯನ್ನು ನಮ್ಮ ರಾಜ್ಯಾಧ್ಯಕ್ಷರು ಹಮ್ಮಿಕೊಂಡಿದ್ದಾರೆ. ಅದು ಯಾವುದಕ್ಕೋಸ್ಕರ ಅಂತಂದ್ರೆ, ನಮ್ಮ ರೈತರ ಕುಲ ಉದ್ಧಾರಕ್ಕಾಗಿ ನಮ್ಮ ರಾಜ್ಯಾಧ್ಯಕ್ಷರು ಹಗಲಿರುಳು ಅವರ ಸೇವೆಯನ್ನು ಮಾಡ್ತಾ ಈ ರಾಜ್ಯದ ಉದ್ದಲಕ್ಕೂ ತಾವು ತಿರುಗಾಡಿ ದೊಡ್ಡ ಸಂಘಟನೆಯನ್ನು ಮಾಡಿದ್ದಾರೆ. ಹಾಗೆಯೇ ನಾವು ಎಲ್ಲರೂ ಕೂಡ ನಮ್ಮ ರೈತ ಕುಲ ಯಾಕೆ ಇದಕ್ಕೆ ಹೋರಾಟಕ್ಕೆ ಪಾಲ್ಗೊಳ್ಬೇಕಂತಂದ್ರೆ, ಸುಮಾರು ನಮ್ಮ ಸಮಸ್ಯೆಗಳದಾವೆ. ನಮ್ಮ ರೈತರು ಇವತ್ತಿಗೂ ಸುಮಾರು 70-79 ವರ್ಷ ನಮಗೆ ಸ್ವಾತಂತ್ರ್ಯ ಸಿಕ್ಕರೂ ಸಹಿತ ನಮಗೆ ಅನ್ಯಾಯ ಆಗೋದು ಬಿಟ್ಟಿಲ್ಲ. ನಾವು ಬದುಕೋದಂಥ ಸ್ಥಿತಿನೇ ನಮಗೆ ಗಂಭೀರ ಆಗೈತಿ. ಅದಕ್ಕೆ ಯಾವ ಸರ್ಕಾರಗಳು ನಮ್ಮ ರೈತರ ಕಡೆ ನೋಡ್ತಾ ಇಲ್ಲ. ಅದಕ್ಕೆ ನಮ್ಮ ಹೋರಾಟವನ್ನು ಮಾಡಲಿಕ್ಕೆ ನಾವೆಲ್ಲರೂ ಸಜ್ಜಾಗಬೇಕಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಿದ್ದಾರೆ. ಅದಕ್ಕೆ ಒಂದನೇದ್ದು ಸ್ಮಾರ್ಟ್ ಮೀಟರ್ ಅನ್ನುವಂಥದ್ದನ್ನು ಅವರು ರಾಜ್ಯ ಸರ್ಕಾರ ಈಗಿನ ನಮ್ಮ ಕೇಂದ್ರ ನಮ್ಮ ವಿದ್ಯುತ್ ಮಂತ್ರಿಯವರು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನು ಮಾಡಬೇಕಾಗಿದೆ. ಯಾಕಂದರೆ ಸ್ಮಾರ್ಟ್ ಮೀಟರ್ ಅಂದ್ರೆ ಇವತ್ತು ನಾವು ಮೊಬೈಲ್ನೊಳಗೆ ಹೆಂಗೆ ರಿಚಾರ್ಜ್ ಮಾಡ್ತೇವಲ್ಲ, ಆ ರೀತಿ ಎಲ್ಲ ವ್ಯವಸ್ಥೆ ಮಾಡೋರಿ. ಸಬ್ಮರ್ಸಿಬಲ್ ಪಂಪ್ ಬಂತು, ಎಲ್ಲನೂ ಕೂಡ ಮನೆಯು ಬಂತು, ಎಲ್ಲ ಬಂತು. ಅದಕ್ಕೆ ಆ ರೀತಿ ಆದದ್ದಾದ್ರೆ ನಮಗೆ ರೈತರಿಗೆ ಭಾಳ ಕಷ್ಟ ಆಗ್ತದೆ. ಅದನ್ನು ಕೈ ಬಿಡಬೇಕಂತೇಳಿ ಒಂದು ಪ್ರತಿಭಟನೆ. ಹಾಗೇನೆ ನಮ್ಮ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕು. ನಾವೇನು ಭಿಕ್ಷುಕರೆಲ್ಲ ನಿಮ್ಮಲ್ಲಿ ಕೇಳೋರು. ಅದರ ಸಂಬಂಧ ಅದು ಒಂದು ಹೋರಾಟ. ಅದರ ಜೊತೆ APMC ಕಾಯ್ದೆಯನ್ನು ನಮ್ಮ ಕೇಂದ್ರ ಸರ್ಕಾರ ಹಿಂತೊಂದು ನಮ್ಮ ರಾಜ್ಯ ಸರ್ಕಾರ ಇನ್ನೂ ಅದನ್ನು ಹಿಂದೆ ಪಡೆದಿಲ್ಲ. ಅದನ್ನು ಸಹಿತ ನಾವು APMC ಕಾಯ್ದೆ ಸಂಬಂಧ ನಾವು ಅದಕ್ಕೂ ಎಲ್ಲದಕ್ಕೂ ಹೋರಾಟವನ್ನು ಮಾಡಬೇಕಾಗಿದೆ. ಅದರ ಜೊತೆ APMC ಕಾಯ್ದೆ ಯಾಕಂತಂದ್ರೆ, ಈಗ ತಾನೇ ನಮ್ಮ ಗದಗ ಜಿಲ್ಲೆಯಲ್ಲಿ ಸುಮಾರು ಒಂದು ಆಂಧ್ರದವ ಪ್ರೈವೇಟ್ ಬಂದು ಒಂದು 6-7 ಕೋಟಿ ರೂಪಾಯಿ ನಮ್ಮ ರೈತರ ರೊಕ್ಕವನ್ನು ಪಡ್ಕೊಂಡು ಹೋಗಿದ್ದಾನೆ. ಅದಕ್ಕೆ ಜವಾಬ್ದಾರಿ ಯಾವ ಸರ್ಕಾರ ಹೆಸರು ಕೊಡ್ತಾವೆ ನಮ್ಮ ರೈತರ ದುಡ್ಡು. ಸಾಕಷ್ಟು ಹೋರಾಟಗಳನ್ನು ಮಾಡಿದ್ರು ಸಹಿತ ಅದ್ರ ಕಡೆ ಲಕ್ಷ್ಯ ಇಲ್ಲ ಸರ್ಕಾರದ್ದು. ಅದಕ್ಕೆ APMC ಕಾಯ್ದೆಯನ್ನು ಕೂಡಲೇ ಎತ್ತುಕೋಬೇಕಂತೇಳಿ ಈ ಮುಖಾಂತರ ಅದರ ಜೊತೆ ಮಾದಾಯಿ ನದಿಯನ್ನು ಜೋಡಣೆ ಮಾಡುವಂಥದ್ದು. ಯಾಕಂದ್ರೆ ಡಬಲ್ ಇಂಜಿನ್ ಸರ್ಕಾರ ಅಂದರು, ಈ ಸರ್ಕಾರ ಬಂದು ರಕ್ತದೊಳಗೆ ಬಳದ್ರು. ಈಗ ತಾನೇ ವಿಜೃಂಭಿಸಿದ್ರು ಕುಡಿಯತಿ ನದಿ ಅಂತೇಳಿ, ಅದು ಸಹಿತ ಇನ್ನೂವರೆಗೆ ಆಗಿಲ್ಲ. ಅದರ ಕೂಡ ಹೋರಾಟ ಮಾಡಬೇಕಾಗಿದೆ. ಆ ಬಳಿಕ ಸ್ವಾಮಿನಾಥನ್ ವರದಿ ಕೂಡಲೇ ಜಾರಿಗೆ ತರಬೇಕಂತೇಳಿ ಒತ್ತಾಯವನ್ನು ಮಾಡಲಿಕ್ಕೆ ಎಲ್ಲರೂ ನಾವು ಸನ್ನದ್ಧರಾಗಬೇಕಾಗಿದೆ. ಅದೇ ರೀತಿ ನಮ್ಮ ರೈತ ಬೆಳೆದಂಥ ಬೆಳೆಗೆ ನಾವು ಕೇಳೋದಷ್ಟೇ, ನಾವು ಬೆಳೆದಂಥ ಬೆಳೆಗಳಿಗೆ ಯೋಗ್ಯವಾದ ಕಾನೂನಾತ್ಮಕ ಬೆಲೆಯನ್ನು ಕೊಟ್ಟದ್ದಾದ್ರೆ ನಮಗೆ ಯಾವುದೂ ಇವರು ಏನು ಕೊಡೋದಿಲ್ಲ. ಅದಕ್ಕೆ ದಯವಿಟ್ಟು ಇವನ್ನೆಲ್ಲ ನಾವು ವಿಚಾರ ಮಾಡಲಿಕ್ಕೆ ನಾವೆಲ್ಲರೂ ಕೂಡಬೇಕಾಗಿದೆ. ಅದನ್ನ ಸುಮಾರು ಭದ್ರಾ ಮೇಲ್ದಂಡೆಗೆ ಅಂತೇಳಿ ಕೇಂದ್ರ ಸರ್ಕಾರದವರು 5,450 ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿದೆ ಅಂತ ಹೇಳಿದ್ರು. ಇನ್ನೂವರೆಗೂ ಅದು ಏನೂ ಆಗಿಲ್ಲ. ಅದಕ್ಕೆ ಇಂಥವು ಸಮಸ್ಯೆಗಳು ಸಾಕಷ್ಟು ಅದಾವೆ, ಜಲಂತು ಸಮಸ್ಯೆಗಳು. ಅದಕ್ಕೆ ತಾವೆಲ್ಲರೂ ಕೂಡ ನಮ್ಮ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲದನ್ನ ಅನ್ನದಾತರಿಗೆ, ಅನ್ನಕುಲ, ನನ್ನ ರೈತನಿಗೆ ನನ್ನ ವಿನಂತಿ ಏನಂತಂದ್ರೆ, ತಾವೆಲ್ಲರೂ ಕೂಡ ರವಿವಾರ ದಿವಸ ದಿನಾಂಕ 10/8/2025 ಕೂಡಲೇ ತಾವೆಲ್ಲರೂ ಸನ್ನದ್ಧರಾಗಿ ತಾವು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು. ತಮಗೆಲ್ಲರಿಗೂ ಬರಲಿಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ವಾಸುದೇವ್ ಮೇಟಿಯವರು ಪ್ರತಿಯೊಂದು ಎಲ್ಲ ಟ್ರೈನ್ಗಳಲ್ಲಿ ಫ್ರೀ ಇದೆ. ಯಾರು ದುಡ್ಡು ಕೊಡಬೇಕಾಗಿಲ್ಲ. ಎಲ್ಲಿ ನಿಮಗೆ ಯಾವ ಬೋಗಿ ಸಿಗ್ತದೆ ಹತ್ತಿ ಇಡೀ ಬೆಂಗಳೂರಿಗೆ ಚಲೋ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ರಾಜ್ಯದ ಉದ್ದಗಲಕ್ಕೂ ಹಾಗೆ ನಮ್ಮ ಬೆಳಗಾಂ ಜಿಲ್ಲೆಯ ಅಧ್ಯಕ್ಷನಾಗಿ ನಾನು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೇನೆ. ಅದೇ ರೀತಿ ನಮ್ಮ ಕಿತ್ತೂರು ತಾಲೂಕಿನ ಅಧ್ಯಕ್ಷರಾದ
ನಮ್ಮ ಅದೃಶ್ಯ ಕಳಸನ್ನವರು ಕೂಡ ಅವರು ಇದ್ದಾರೆ. ಅವರು ಕೂಡ ಎಲ್ಲ ನಮ್ಮ ಕಿತ್ತೂರು ಭಾಗದ ಹಾಗೂ ಖಾನಾಪುರ ಭಾಗದ ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ರೈತರು ಎಲ್ಲಿ ಅಂತಂದ್ರೆ ಧಾರವಾಡ, ಹುಬ್ಬಳ್ಳಿ, ಖಾನಾಪುರ